ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಎಲ್ಲರೂ ಹೇಗಿದ್ದೀರಿ? ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ ಎಲ್ಲ ನೋಡಿ ನೋಟ್ಸ್ ಮಾಡ್ಕೋತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಟ್ಸನ್ನು ಯಾವತ್ತೂ ಅಪ್ ಟು ಡೇಟ್ ಇಟ್ಕೊಳ್ಳಿ. ಕೊಡುವಂಥ ಅಸೈನ್ಮೆಂಟ್ಸು ಕ್ವಿಝಸ್ನ ಅಟೆಂಡ್ ಮಾಡಿ. ಇವರೆಲ್ಲ ಅಟೆಂಡ್ ಮಾಡ್ತಾ ಇಲ್ಲ ಕ್ವಿಝಸ್ನ. ಇದು ತುಂಬ ಇಂಪಾರ್ಟೆಂಟು ಇಂಟರ್ನಲ್ ಮಾರ್ಕ್ಸ್ಗೆ. ಅದರಿಂದ ನೆಕ್ಸ್ಟ್ ಟೈಮಿಂದ ಯಾರು ಕೂಡ ಅಸೈನ್ಮೆಂಟ್ಸು ಕ್ವಿಝನ್ನು ತಪ್ಪಿಸ್ಕೋಬೇಡಿ. ಸೊ ಇವತ್ತು ನಾನು ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಈ ಬ್ರೇಕ್ ಇವನ್ ಪಾಯಿಂಟ್ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ರಿಕ್ವೈರ್ಡ್ ಲೆವೆಲ್ ಆಫ್ ಸೇಲ್ಸ್ ಟು ಅಚೀವ್ ಎ ಡಿಸೈರ್ಡ್ ಪ್ರಾಫಿಟ್. ಸೊ ಒಂದು ಅಮೌಂಟ್ ಆಫ್ ಪ್ರಾಫಿಟ್ ಅನ್ನ ರೀಚ್ ಮಾಡೋದಕ್ಕೆ ಎಷ್ಟು ಯೂನಿಟ್ಸ್ ಅನ್ನ ಸೇಲ್ ಮಾಡಬೇಕು ಅಂತ ಕ್ವಶನ್ ಕೇಳಿದಾಗ ಸೊ ಅದಕ್ಕೆ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಬ್ರೇಕ್ ಇವನ್ ಪಾಯಿಂಟ್ ಫಾರ್ಮುಲಾ ಅದು. ಸೊ ಅದನ್ನ ಅಪ್ಲೈ ಮಾಡಿ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ಒಂದಷ್ಟು ಫಿಗರ್ಸ್ ಕೊಟ್ಟಿದ್ದಾರೆ, ಔಟ್ಪುಟ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಯಾವಾಗ ಇಷ್ಟು ಡೇಟಾ ಇರುತ್ತೆ ಆಗ ಏನೂ ಸಮಸ್ಯೆ ಇಲ್ಲ, ಈಸಿಯಾಗಿ ಫಾರ್ಮುಲಾ ಅಪ್ಲೈ ಮಾಡಿ ಕಂಡುಹಿಡಿಯಬಹುದು. ಸೊ ಬ್ರೇಕ್ ಇವನ್ ಪಾಯಿಂಟ್ ಕೇಳಿದ್ದಾರೆ. ಸೇಲ್ಸ್ ನೀಡೆಡ್ ಫಾರ್ ಎ ಪ್ರಾಫಿಟ್ ಆಫ್ 6 lakh. ಸೊ 6 lakh ಪ್ರಾಫಿಟ್ ಬೇಕು ಅಂದ್ರೆ ಎಷ್ಟು ಸೇಲ್ಸ್ ಇರಬೇಕು, ಎಷ್ಟು ಯೂನಿಟ್ಸ್ ಅನ್ನ ಸೇಲ್ ಮಾಡಬೇಕು. ಮತ್ತೆ ಪ್ರಾಫಿಟ್ಸ್ ಇಫ್ 4 lakh ಯೂನಿಟ್ಸ್ ಆರ್ ಸೋಲ್ಡ್ ಅಟ್ 6 per unit. 4 lakh ಯೂನಿಟ್ಸ್ ನ 6 rupeesಗೆ ಸೇಲ್ ಮಾಡಿದ್ರೆ ಪ್ರತಿ ಯೂನಿಟ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಇದನ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ನಾವು ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡೋಣ. ಈ ತರ ಟೇಬಲ್ ಮಾಡ್ಕೊಳ್ಳಿ. ಔಟ್ಪುಟ್ ಈಸ್ 5 lakh ಯೂನಿಟ್ಸ್ ಕೊಟ್ಟಿದ್ದಾರೆ, 5 lakh ಯೂನಿಟ್ಸ್. ಸೊ ಸೇಲ್ಸ್ ಬರ್ಕೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಇಸ್ 5. ಸೊ 5 into 5 lakh ಯೂನಿಟ್ಸ್ 25 lakh ಆಗುತ್ತೆ. ವೇರಿಯಬಲ್ ಕಾಸ್ಟ್, ಸೊ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ 2 rupees per unit. ಸೊ 2 into 5 lakh ಯೂನಿಟ್ಸ್ 10 lakh ಆಗುತ್ತೆ. ಸೊ ಅದು ಮೈನಸ್ ಮಾಡಿ 15 lakh. ಸೊ ಕಾಂಟ್ರಿಬ್ಯೂಷನ್ ಈಸ್ rupees 3 per unit. ಮತ್ತೆ ಟೋಟಲ್ ಕಾಂಟ್ರಿಬ್ಯೂಷನ್ ಈಸ್ 15 lakh. ಸೊ ಫಿಕ್ಸ್ಡ್ ಕಾಸ್ಟ್ ಬರ್ಕೊಳ್ಳಿ. ಫಿಕ್ಸ್ಡ್ ಕಾಸ್ಟ್ 7,50,000 ಇದೆ. 7,50,000 ಮೈನಸ್ ಮಾಡಿ ಪ್ರಾಫಿಟ್ ಈಸ್ 7,50,000. ಎಷ್ಟು ಫಿಗರ್ಸ್ ಇಟ್ಕೊಂಡು ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್, ಇದು ಫಾರ್ಮುಲಾ. ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್, ಅಥವಾ ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. ಸೊ ಇಲ್ಲಿದೆ ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. ಯಾವ್ದಾದ್ರು ಒಂದು ಫಾರ್ಮುಲಾ ಯೂಸ್ ಮಾಡಿ. ಇದನ್ನು ಯೂಸ್ ಮಾಡೋದಾದ್ರೆ ಫಿಕ್ಸ್ಡ್ ಕಾಸ್ಟ್ ಇಸ್ 7,50,000. ಇದು 25 lakh ಸೇಲ್ಸ್, ಕಾಂಟ್ರಿಬ್ಯೂಷನ್ ಇಸ್ 15 lakh. ಸೊ ಇದನ್ನ ಮಾಡಿದ್ರೆ 12,50,000 rupees. ಇದು ಸೇಲ್ಸ್, ಬ್ರೇಕ್ ಇವನ್ ಸೇಲ್ಸ್. ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಸುಲಭವಾಗಿ ಮಾಡೋದು ಹೇಗೆ ಅಂದ್ರೆ, ಈ ಬ್ರೇಕ್ ಇವನ್ ಸೇಲ್ಸ್ ರುಪೀಸ್ ಇದೆಯಲ್ಲ, ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮಾಡಿಬಿಡಿ ಅಷ್ಟೇನೆ. ಸೆಲ್ಲಿಂಗ್ ಪ್ರೈಸ್ ಗೊತ್ತಿದ್ರೆ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 5 rupees. ಸೊ 12,50,000 ಡಿವೈಡೆಡ್ ಬೈ 5. ಯೂನಿಟ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಅದು 2,50,000 ಅಷ್ಟು ಬರುತ್ತೆ. ಅಥವಾ ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ ಮಾಡೋದಾದ್ರೆ ಪಿ ವಿ ರೇಷಿಯೋ ಎಷ್ಟು ಬರುತ್ತೆ? ಪಿ ವಿ ಅಂದ್ರೆ ಪ್ರಾಫಿಟ್ ವಾಲ್ಯೂಮ್ ಅಂದ್ರೆ ಕಾಂಟ್ರಿಬ್ಯೂಷನ್ ಸೇಲ್ಸ್ ಇಂಟು 100. ಇದು 60% ಬರುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ 7,50,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ 60% ಅಷ್ಟೇ ಬರುತ್ತೆ, 12,50,000.
ಯೂನಿಟ್ಸ್ ಅಲ್ಲಿ ಹೇಳೋದಾದ್ರೆ ಆ ಬ್ರೇಕ್ ಇವನ್ ಸೇಲ್ಸ್ ಫೈಂಡ್ ಔಟ್ ಮಾಡಿದ್ವಲ್ಲ 1,50,000 ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 5 rupees. 2,50,000 ಯೂನಿಟ್ಸ್. ಈ ಪ್ರಾಬ್ಲಮ್ ಅಲ್ಲಿ ಒಂದೇನೋ ಮಿಸ್ ಆಗಿದೆ, ಏನೋ ಒಂದು ಫಿಗರ್. ಇದನ್ನ ನಾನು ಬರೋ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ. ಈಗ ಈ ಪ್ರಾಬ್ಲಮ್ ನೋಡೋಣ. ಇದು ಕೂಡ ಒಂದು ಸಿಂಪಲ್ ಪ್ರಾಬ್ಲಮ್. Slightly different. What sales in units are required to earn a pre-tax profit of rupees 65,000? What sales in units are required to earn an after-tax income of 65,000? So tax rate to 35% is there. 35%. So selling price per unit ಕೊಟ್ಟಿದ್ದಾರೆ, ವೇರಿಯಬಲ್ ಪ್ರೈಸ್ per unit, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. So as usual ಫಾರ್ಮುಲಾ ಅಪ್ಲೈ ಮಾಡಿ. Required level of sales to achieve a desired profit. So desired profit plus fixed cost divided by contribution per unit. So contribution ಇಂದ ಫಿಕ್ಸ್ಡ್ ಕಾಸ್ಟ್ ರಿಕವರ್ ಆಗಬೇಕು, ಡಿಸೈರ್ಡ್ ಪ್ರಾಫಿಟ್ ರಿಕವರ್ ಆಗಬೇಕು. ಪ್ರತಿ ಯೂನಿಟ್ ಮೇಲೆ ಏನ್ ಕಾಂಟ್ರಿಬ್ಯೂಷನ್ ಬರುತ್ತೆ ಅದರಿಂದ ಫಿಕ್ಸ್ಡ್ ಕಾಸ್ಟ್ ರಿಕವರ್ ಆಗಬೇಕು, ಡಿಸೈರ್ಡ್ ಪ್ರಾಫಿಟ್ ರಿಕವರ್ ಆಗಬೇಕು. ಸೊ ಆ ರೀತಿ ಮಾಡಿರೋದು ಫಾರ್ಮುಲಾ. ಸೊ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, 12 minus 7, 5 rupees. So 5 rupees is the contribution. So pre-tax profit ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟೋಕ್ಕಿಂತ ಮುಂಚೆ 65,000 rupees ಪ್ರಾಫಿಟ್ ಅನ್ನ ಅರ್ನ್ ಮಾಡಿದ್ರೆ ಸೇಲ್ಸ್ ಎಷ್ಟಿರ್ಬೇಕು ಅಂದ್ರೆ ಇನ್ ಯೂನಿಟ್ಸ್ ಎಷ್ಟಿರ್ಬೇಕು? ಸೊ ಆಡ್ ಮಾಡಿ. 65,000 ಡಿಸೈರ್ಡ್ ಪ್ರಾಫಿಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ 50,000, ಕ್ವಶನ್ ಅಲ್ಲೇ ಇದೆ ಫಿಕ್ಸ್ಡ್ ಕಾಸ್ಟ್, ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಕಾಂಟ್ರಿಬ್ಯೂಷನ್ ಈಸ್ 5 per unit. ಡಿವೈಡ್ ಮಾಡಿ 1,15,000 by 5 per unit, 23,000 units. So 23,000 units. So pre-tax profit 65,000 ಅಚೀವ್ ಮಾಡಬೇಕು ಅಂದ್ರೆ 23,000 ಯೂನಿಟ್ಸ್ ಅನ್ನ ಸೇಲ್ ಮಾಡಬೇಕು. ಇನ್ನೊಂದು ಕೇಳಿದ್ದಾರೆ, when post tax profit of 65,000 is desired. Post tax profit of 65,000 is desired. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಈಗ ನಾವು ಈ ಫಾರ್ಮುಲಾ ಎಲ್ಲ ಯೂಸ್ ಮಾಡ್ತಾ ಇದೀವಲ್ಲ ಮೊದಲೆಲ್ಲ, ಸೊ ಇದೆಲ್ಲ ಯಾವ್ದಕ್ಕಾಗಿದೆ ಅಂದ್ರೆ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ಗೆ ಇರೋದು ಫಾರ್ಮುಲಾ. ಅಲ್ಲೇನ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಅಂತ ಏನ್ ಬರಲ್ಲ ಕಾಸ್ಟ್ ಶೀಟ್ ಅಲ್ಲಿ. ಬರೀ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಬರುತ್ತೆ, ಆಮೇಲೆ ಮೈನಸ್ ಫಿಕ್ಸ್ಡ್ ಕಾಸ್ಟ್, ದಟ್ ಈಸ್ ಪ್ರಾಫಿಟ್ ಅಷ್ಟೇ. ಟ್ಯಾಕ್ಸ್ ಏನ್ ಮೈನಸ್ ಮಾಡಲ್ಲ ಅದು. ಸೊ ದೀಸ್ ಫಾರ್ಮುಲಾ ಆರ್ ಮೆಂಟ್ ಫಾರ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್. ಸೊ ಟ್ಯಾಕ್ಸ್ ಏನ್ ಕನ್ಸಿಡರ್ ಮಾಡಲ್ಲ ಅಲ್ಲಿ. ಆದ್ರೆ ಇವ್ರು ಕೇಳಿರೋದು ಪೋಸ್ಟ್ ಟ್ಯಾಕ್ಸ್ ಪ್ರಾಫಿಟ್, ಅಂದ್ರೆ ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡಿದ್ಮೇಲೆ 65,000 ಬರ್ಬೇಕಂತೆ. ಸೊ ಟ್ಯಾಕ್ಸ್ ನ ಡಿಡಕ್ಟ್ ಮಾಡಿದ್ಮೇಲೆ 65,000 ಬರಬೇಕು ಅಂದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ಹೊಸ ಫಾರ್ಮುಲಾ ಡಿಸೈನ್ ಮಾಡಕ್ ಆಗಲ್ಲ. ಸೊ ಈಗ ಏನ್ ಮಾಡ್ಬೋದು ಅಂದ್ರೆ, ಈ ಪೋಸ್ಟ್ ಟ್ಯಾಕ್ಸ್ ಪ್ರಾಫಿಟ್ ಇದೆಯಲ್ಲ ಅದು 65,000 ಇರೋದಾದ್ರೆ ಅದಕ್ಕೆ ಈಕ್ವಾಲೆಂಟ್ ಆಗಿ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಎಷ್ಟಿರುತ್ತೆ ಅಂತ ಮೆಜರ್ ಮಾಡಬೇಕು. ಸೊ ಆ ಅಮೌಂಟ್ ನ ಯೂಸ್ ಮಾಡಿಕೊಂಡು ನಾವು ಸೇಲ್ಸ್ ನ ಕಂಡುಹಿಡಿಬಹುದು. ಈಗ ಲೈಕ್
ಇಲ್ಲಿ ಕೊಟ್ಟಿದ್ದಾರೆ. ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಏನಾದರೂ 100 rupees ಇದ್ರೆ ಅವ್ರು ಹೇಳಿದ್ದಾರೆ ಟ್ಯಾಕ್ಸ್ ರೇಟ್ ಈಸ್ 35% ಅಂತ. ವಾ, ಪ್ರೀ ಟ್ಯಾಕ್ಸ್ ಪ್ರಾಫಿಟ್ 100 rupees ಇದ್ರೆ ಅದ್ರ ಮೇಲೆ 35% ಟ್ಯಾಕ್ಸ್ ಬೀಳುತ್ತೆ. ಅಂದ್ರೆ ಟ್ಯಾಕ್ಸ್ ಅನ್ನ ಕಳೆದು ಎಷ್ಟಾಗುತ್ತೆ? 65 rupees ಆಗುತ್ತೆ ಅಲ್ವಾ? ಪೋಸ್ಟ್ ಟ್ಯಾಕ್ಸ್ ಪ್ರಾಫಿಟ್ ಈಸ್ 65 rupees, ಟ್ಯಾಕ್ಸ್ ವಿಲ್ ಬಿ 35 rupees. ಸೊ ಪೋಸ್ಟ್ ಟ್ಯಾಕ್ಸ್ ಪ್ರಾಫಿಟ್ 65 rupees ಆಗುತ್ತೆ ಟ್ಯಾಕ್ಸ್ ಕಳೆದು. ಸೊ ಯಾವಾಗ ಪೋಸ್ಟ್ ಟ್ಯಾಕ್ಸ್ ಪ್ರಾಫಿಟ್ 65 rupees ಇರುತ್ತೋ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ 100 rupees ಇರುತ್ತೆ. ಹೌದೋ ಅಲ್ವೋ? ಯಾಕಂದ್ರೆ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಅಪ್ಲೈ ಮಾಡಿಲ್ಲ, ಆಯ್ತಾ? ಟ್ಯಾಕ್ಸ್ ನ ಕಳೆದ ಮೇಲೆ 35% ಕಳೆದ ಮೇಲೆ 65 rupees ಆಗುತ್ತೆ ಅಲ್ವಾ? ಸೊ ನಾವು ಹೇಗೆ ಅಸ್ಯೂಮ್ ಮಾಡ್ಬೋದು ಅಂದ್ರೆ, ಆ 65,000 ಪ್ರಾಫಿಟ್ ಕೇಳಿದಾರಲ್ಲ ಅದನ್ನ 65% ಅಂತ ತಿಳ್ಕೊಳ್ಳೋಣ. 65,000 ಇದೆಯಲ್ಲ, ದಿಸ್ ಈಸ್ 65%. ಅಂದ್ಮೇಲೆ 100% ಎಷ್ಟು ಅಂದ್ರೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ಈಕ್ವಾಲೆಂಟ್ ಅಮೌಂಟ್ ಆಫ್ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಅಷ್ಟೇನೆ. ಯಾಕಂದ್ರೆ ಫಾರ್ಮುಲಾ ಆಲ್ಟರ್ ಮಾಡಕ್ ಆಗಲ್ಲ ನಮ್ಗೀಗ. ಸೊ ಅದಕ್ಕೇನೆ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ಗೆ ಈಕ್ವಾಲೆಂಟ್ ಅಮೌಂಟ್ ಆಗಿರುವಂತದನ್ನ ಕಂಡುಹಿಡಿತಾ ಇದ್ವಿ. ಸೊ ಅದರಿಂದ ಏನ್ ಅಸ್ಯೂಮ್ ಮಾಡ್ಕೋತೀವಿ, ಈ 65,000 ಏನಿದೆ ಇದನ್ನೇ ನಾವು 65% ಅಂತ ತಿಳ್ಕೊತೀವಿ. ಸೊ 100% ಎಷ್ಟಾಗುತ್ತೆ? ಇಂಟು 100/65 ಮಾಡಿ. ಇಂಟು 100/65. ಈಗ ನೀವು 5% ಆಫ್ 1000 ಕಂಡುಹಿಡಿಬೇಕು. ಹೇಗೆ ಮಾಡ್ತೀರಾ? 5/100 ಇಂಟು 1000, 50 rupees ಬರುತ್ತೆ. ಆದ್ರೆ ಆ 50 rupees 5% ಅಂತ ತಗೊಂಡಾಗ, ಆ 50 rupees ಇದೆಯಲ್ಲ ಅದನ್ನೇ 5% ಅಂತ ತಗೊಂಡಾಗ 100% ಎಷ್ಟು ಅಂತ ಹೆಂಗೆ ಕಂಡುಹಿಡಿತೀರಾ? 50 rupees ಇಂಟು 100/5 ಉಲ್ಟಾ ಮಾಡ್ತೀರಾ? 100/5. ಸೊ ಆಗ ನಿಮ್ಗೆ 1000 rupees ಬರುತ್ತೆ. ಮಾಡಿ ನೋಡಿ. ಸೊ ಅದೇ ತರ ಇಲ್ಲೂ ಅಪ್ಲೈ ಮಾಡ್ತಾ ಇದೀವಿ. 65,000ನೇ ನಾವು 65% ಅಂತ ತಗೊಂಡಾಗ 100% ಎಷ್ಟು? ಅದಕ್ಕೆ ಏನ್ ಮಾಡ್ತೀವಿ? ಇಂಟು 100/65 ಮಾಡ್ತೀವಿ. ಇಂಟು 100/65 ಇದು 1 lakh ಬರುತ್ತೆ. ಕರೆಕ್ಟ್ ಆಗಿ 1 lakh. ಸೊ ಇದರ ಅರ್ಥ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಆಫ್ 1 lakh ಈಸ್ ಈಕ್ವಾಲೆಂಟ್ ಟು ಪೋಸ್ಟ್ ಟ್ಯಾಕ್ಸ್ ಪ್ರಾಫಿಟ್ ಆಫ್ 65,000 rupees, assuming a tax rate of 35%. ಈಗ 1 lakh ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ಆ 65,000 ಮರ್ತ್ಬಿಡಿ, 1 lakh ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ಸೊ ರಿಕ್ವೈರ್ಡ್ ಲೆವೆಲ್ ಆಫ್ ಸೇಲ್ಸ್ ಇನ್ ಯೂನಿಟ್ಸ್, ಸೊ 1 lakh ಡಿಸೈರ್ಡ್ ಪ್ರಾಫಿಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ 50,000 ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಇವೆಲ್ಲ ಏನು ಚೇಂಜ್ ಆಗಲ್ಲ, ಫಿಕ್ಸ್ಡ್ ಕಾಸ್ಟ್ ಅಷ್ಟೇ ಇರುತ್ತೆ, ಕಾಂಟ್ರಿಬ್ಯೂಷನ್ ಅಷ್ಟೇ ಇರುತ್ತೆ. ಸೊ 1,50,000 ಡಿವೈಡೆಡ್ ಬೈ 5 rupees ಪರ್ ಯೂನಿಟ್, ಇದು 30,000 ಯೂನಿಟ್ಸ್ ಆಗುತ್ತೆ. ಸೊ ಇದನ್ನ ಬರೆದ್ಬಿಟ್ಟು, ಸೊ ಪೋಸ್ಟ್ ಟ್ಯಾಕ್ಸ್ ಪ್ರಾಫಿಟ್ 65,000 ಅಚೀವ್ ಮಾಡಬೇಕು ಅಂದ್ರೆ 30,000 ಯೂನಿಟ್ಸ್ ಅನ್ನ ಸೇಲ್ ಮಾಡಬೇಕು ಅಂತ ಬರೀಬೇಕು. ಅಂದ್ರೆ ಇಟ್ ಇಸ್ ಈಕ್ವಾಲೆಂಟ್ ಟು ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಆಫ್ ₹1 lakh. ಸೊ ಅದು ಇದು ಈಕ್ವಾಲೆಂಟ್. ಫಾರ್ಮುಲಾ ಆಲ್ಟರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಆ ಈಕ್ವಾಲೆಂಟ್ ಅಮೌಂಟ್ ತಿಳ್ಕೊಂಡು ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ವಿ, ಪ್ರೀ ಟ್ಯಾಕ್ಸ್ ಪ್ರಾಫಿಟ್. ಈ ರೀತಿ ಕೆಲವು ಸರಿ ಟ್ರಿಕ್ಕಿ ಆಗಿರುವಂತ ಕ್ವಶನ್ಸ್ ಅನ್ನ ಕೇಳ್ತಾರೆ. ತುಂಬಾ ಸಿಂಪಲ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಇಲ್ಲೊಂದು ಪ್ರಾಬ್ಲಮ್ ಇದೆ, ಇದು ಕ್ಯಾಲ್ಕುಲೇಷನ್ ಆಫ್ ಬ್ರೇಕ್ ಇವನ್ ಪಾಯಿಂಟ್. ಎರಡು ಕಂಪ್ನಿ ಕೊಟ್ಟಿದ್ದಾರೆ, ABC ಲಿಮಿಟೆಡ್, XYZ ಲಿಮಿಟೆಡ್. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂಡ್ ಸೋಲ್ಡ್, ರೆವೆನ್ಯೂ. ರೆವೆನ್ಯೂ ಅಂದ್ರೆ ನೀವು ಸೇಲ್ಸ್ ಅಂತ ತಗೋಬಹುದು, ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ಆಪರೇಟಿಂಗ್ ಇನ್ಕಮ್.
ಫೈಂಡ್ ಬ್ರೇಕ್ ಇವನ್ ಪಾಯಿಂಟ್ ಆಫ್ ಬೋತ್ ಕಂಪನೀಸ್ ಇನ್ ಯೂನಿಟ್ಸ್ ಅಂಡ್ ಇಟ್ಸ್ ವ್ಯಾಲ್ಯೂ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್, ಇನ್ ಟರ್ಮ್ಸ್ ಆಫ್ ರುಪೀಸ್ ಎರಡು ಕಂಡುಹಿಡಿದೆ. ಸೊ ಎ ಬಿ ಸಿ ಲಿಮಿಟೆಡ್ಗೆ ಈ ಥರ ಟೇಬಲ್ ಹಾಕೊಳ್ಳಿ. ಬಡ್ಜೆಟೆಡ್ ಔಟ್ಪುಟ್ಟು 85,000 ಯೂನಿಟ್ಸ್ ಅವರೇ ಕೊಟ್ಟಿದ್ದಾರೆ. 85,000 ಯೂನಿಟ್ಸ್ ಅವ್ರಿಗೂ ಅಷ್ಟೇ. ಸೇಲ್ಸ್ ಹಾಕೊಳ್ಳಿ, ಪರ್ ಯೂನಿಟ್ ಮತ್ತೆ ಟೋಟಲ್. ರೆವೆನ್ಯೂ ಅಂತ ಕೊಟ್ಟಿದ್ದಾರಲ್ಲ ಅದನ್ನೇ ಸೇಲ್ಸ್ ಅಂತ ತಗೊಳ್ಳಿ. ವೇರಿಯಬಲ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ 40 ಪೈಸಾ ಹಾಕಿದ್ದಾರೆ. ಅದು ಹೇಗೆ ಅಂದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ 34,000 ಡಿವೈಡೆಡ್ ಬೈ 85,000 ಯೂನಿಟ್ಸ್ ಮಾಡಿ 40 ಪೈಸಾ ಬರುತ್ತೆ. ಅದನ್ನ ತಗೊಳ್ಳಿ. 40 ಪೈಸಾ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್, 34,000 ಇನ್ ಟೋಟಲ್. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 1.6 ಬರುತ್ತೆ. 1,36,000 ಟೋಟಲ್. ಫಿಕ್ಸೆಡ್ ಕಾಸ್ಟ್ 85,000. ಸೊ ಕಡೆದಾಗಿ ಪ್ರಾಫಿಟ್ 51,000 ಬರುತ್ತೆ. ಸೊ ಇವರಿಗೆ ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಅಥವಾ ಫಿಕ್ಸೆಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ ಮಾಡಿ. ಸೊ ರೆವೆನ್ಯೂನ ಸೇಲ್ಸ್ ಅಂತ ತಗೊಳ್ಳಿ. 1,06,250 ಬರುತ್ತೆ. ಪಿ ವಿ ರೇಷಿಯೋ ಡಿವೈಡ್ ಮಾಡ್ತೀವಿ ಅಂದ್ರೆ ಇದು ಮಾಡಬಹುದು. ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಇಂಟು 100. ಸೊ ಟೋಟಲ್ ತಗೊಳ್ಳಿ. ಸೊ ಟೋಟಲ್ ಕಾಂಟ್ರಿಬ್ಯೂಷನ್ 1,36,000, ಟೋಟಲ್ ಸೇಲ್ಸ್ 1,70,000, 80% ಬರುತ್ತೆ. ಸೊ ಹೀಗೂ ತಗೋಬಹುದು. ಪರ್ ಯೂನಿಟ್ ಇದೆಯಲ್ಲ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ 1.6, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 2 rupees ತಗೊಂಡ್ರೆ 80%, ಅದು 80% ಬರುತ್ತೆ. ಎರಡು ಪರ್ ಯೂನಿಟ್ ತಗೋಬೇಕು, ಇಲ್ಲ ಎರಡು ಟೋಟಲ್ ತಗೋಬೇಕು. ಫಿಕ್ಸ್ಡ್ ಕಾಸ್ಟ್ 85,000 ಡಿವೈಡೆಡ್ ಬೈ 80%, ಅದು ಅಷ್ಟೇ ಬರುತ್ತೆ. 1,06,250. ಇದು 1,06,250 ಬರುತ್ತೆ. ಯಾವ್ದಾದ್ರು ಒಂದು ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಯೂನಿಟ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್, ಬ್ರೇಕ್ ಇವನ್ ಸೇಲ್ಸ್ ಕಂಡು ಹಿಡಿದ್ವಲ್ಲ, ತಗೊಳ್ಳಿ. 1,06,250 ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಷ್ಟೇ, 53,125 ಯೂನಿಟ್ಸ್. ಇನ್ನೊಂದು ರೀತಿ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, 85,000 ಬೈ 1.6 ಪರ್ ಯೂನಿಟ್, 53,125 ಯೂನಿಟ್. ಸೇಮ್. ಈಗ XYZ ಕಂಪ್ನಿ ಮಾಡೋಣ. ಇವರ ಬಜೆಟೆಡ್ ಔಟ್ಪುಟ್ 85,000. ಸೊ ಸೇಲ್ಸ್ ಇವ್ರದ್ದು ಅಷ್ಟೇ ಇದೆ, 1,70,000. ಸೆಲ್ಲಿಂಗ್ ಪ್ರೈಸ್ ಇಸ್ 2. ನೀವು ಸೆಲ್ಲಿಂಗ್ ಪ್ರೈಸ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಟೋಟಲ್ ಸೇಲ್ಸ್ ತಗೊಳ್ಳಿ 1,70,000 ಡಿವೈಡೆಡ್ ಬೈ 85,000 ಯೂನಿಟ್ಸ್ ಮಾಡಿ. ಆಗ 2 rupees ಬರುತ್ತೆ. ಅದನ್ನ ಹಾಕ್ಬೇಕು ಪರ್ ಯೂನಿಟ್. ವೇರಿಯಬಲ್ ಕಾಸ್ಟ್ ಡಿವೈಡ್ ಮಾಡಿ 85,000 rupees ಡಿವೈಡೆಡ್ ಬೈ 85,000 ಯೂನಿಟ್ಸ್, 1 rupee. ಕಾಂಟ್ರಿಬ್ಯೂಷನ್ ಈಸ್ 1 rupee. 85,000. ಫಿಕ್ಸೆಡ್ ಕಾಸ್ಟ್ 34,000 ಇದೆ. ಪ್ರಾಫಿಟ್ 51,000. ಅದೇ ತರ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಿ. ಫಿಕ್ಸೆಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ ಎಲ್ಲ ಟೋಟಲ್ ತಗೊಳ್ಳಿ. 68,000 ಬರುತ್ತೆ. ಅಥವಾ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಟೋಟಲ್ ತಗೊಳ್ಳಿ. ಪರ್ ಯೂನಿಟ್ ಇಲ್ಲ ಅಂದ್ರೆ ಟೋಟಲ್ ತಗೊಳ್ಳಿ, ಟೋಟಲ್ ಇಲ್ಲ ಅಂದ್ರೆ ಪರ್ ಯೂನಿಟ್ ತಗೊಳ್ಳಿ. 50% ಬರುತ್ತೆ. ಸೊ ಫಿಕ್ಸೆಡ್ ಕಾಸ್ಟ್ 34,000 ಡಿವೈಡೆಡ್ ಬೈ 50% ಪಿ ವಿ ರೇಷಿಯೋ 68,000 ಬರುತ್ತೆ. ಒಂದು ಫಾರ್ಮುಲಾನ ಯೂಸ್ ಮಾಡಬಹುದು. ಸೊ ಯೂನಿಟ್ಸ್ ಅಲ್ಲಿ ಹೇಳೋದಾದ್ರೆ, ಸೊ ಬ್ರೇಕ್ ಇವನ್ ಸೇಲ್ಸ್ ಮಾಡೋದ್ವಲ್ಲ, 68,000 ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ಸೊ 34,000 ಯೂನಿಟ್ಸ್. ಅಥವಾ ಇನ್ನೊಂದು ತರ ಮಾಡಬಹುದು, ಫಿಕ್ಸೆಡ್ ಕಾಸ್ಟ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್, 34,000 ಬೈ ಕಾಂಟ್ರಿಬ್ಯೂಷನ್ 1 per unit, so 34,000 units.
ಬೇರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತ ಅಸೈನ್ಮೆಂಟ್ಸ್ ಎಲ್ಲ ಕೊಡ್ತೀನಿ, ಅದನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ. ಆದಷ್ಟು ಆ ಫಾರ್ಮುಲಾಸ್ ಇದೆಯಲ್ಲ, ಬ್ರೇಕ್ ಪಾಯಿಂಟ್, ಡಿಸೈರ್ಡ್ ಪ್ರಾಫಿಟ್, ಮಾರ್ಜಿನ್ ಆಫ್ ಸೇಫ್ಟಿ, ಇದೆಲ್ಲ ಇದೆಯಲ್ಲ, ಅದನ್ನ ಆದಷ್ಟು ನೀವು 5 to 10 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೆಯದು. ಇಷ್ಟರಲ್ಲೇ ಒಂದು ಲೈವ್ ಕ್ಲಾಸ್ ಕೂಡ ಮಾಡ್ತೀನಿ, ಡೌಟ್ಸ್ ಎಲ್ಲ ಕೇಳಬಹುದು. ಸೊ ಖಂಡಿತ ಅದನ್ನ ಮಿಸ್ ಮಾಡಬೇಡಿ. ಮತ್ತೆ ನನ್ನ TPK ಟ್ಯೂಟರ್ಸ್ ಅನ್ನುವಂಥ ಒಂದು ಗೂಗಲ್ ಸೈಟ್ ಕೂಡ ಮಾಡಿದ್ದೀನಿ, ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಎಲ್ಲಾ ವಿಡಿಯೋಸು ಅಲ್ಲೇ ಸಿಗುತ್ತೆ. ನಾನು ರೆಕಾರ್ಡ್ ಮಾಡಿರುವಂಥ ವಿಡಿಯೋಸು ಮತ್ತೆ ಯೂಟ್ಯೂಬ್ ಅಲ್ಲಿ ಸಿಗುವಂಥ ಕೆಲವೊಂದು ಒಳ್ಳೆ ವಿಡಿಯೋಸ್ ಸಿಗುತ್ತೆ ಸಬ್ಜೆಕ್ಟ್ ಮೇಲೆ, ಅದನ್ನು ಕೂಡ ನೋಡಿ. ಓಕೆ ಗೈಸ್, ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್, ಸ್ಟೇ ಸೇಫ್. ಥ್ಯಾಂಕ್ ಯು.